SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಇದೇ ಜನವರಿ 1ನೇ ತಾರೀಕು ತೀರದಾಚೆ ಅನ್ನೋ ಒಂದು ಕಿರುಚಿತ್ರ ನಮ್ಮನ್ನು ಮನೋರಂಜನೆ ನೀಡೋದಕ್ಕೆ ಬರ್ತಾ ಇದೆ. ಇವತ್ತು ಆ ಒಂದು ಕಿರುಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಅರ್ಜುನ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಇನ್ನೇನು ನಿಮ್ಮ ಶಾರ್ಟ್ ಮೂವಿ ರಿಲೀಸ್ ಹಂತಕ್ಕೆ ಬಂದಿದೆ. ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಹೆಂಗೆ ಕತೆ ಇಂಪಾರ್ಟೆಂಟು, ಅದರಲ್ಲಿ ಆ್ಯಕ್ಟ್ ಮಾಡಿರೋರು ಇಂಪಾರ್ಟೆಂಟು, ಅಷ್ಟೇ ಇಂಪಾರ್ಟೆಂಟ್ ಮ್ಯೂಸಿಕ್ ಕೂಡ. ಯಾಕಂದರೆ ಎಷ್ಟೊಂದು ಜನ ಹೇಳ್ತಾರೆ ಮ್ಯೂಸಿಕ್ ಗೆಲ್ತು ಅಂದರೆ ಸಿನಿಮಾ ಗೆದ್ದಂಗೆ ಅಂಥೇಳಿ. ಅದ್ರ ಮೇಜರ್ ರೋಲ್ ನೀವು ಇದು ಮಾಡ್ತಿದ್ದೀರಾ. ಹೇಳೋದಾದರೆ ಏನು ಹೇಳ್ತೀರಾ ಸರ್ ತೀರದಾಚೆಯ ಸಿನಿಮಾ ಬಗ್ಗೆ? ತೀರದಾಚೆಯ ಸಿನಿಮಾ ಬಗ್ಗೆ ಫಸ್ಟ್ ಆಫ್ ಆಲ್ ವಂಡರ್ಫುಲ್ ಟೀಮ್ ಎಫರ್ಟ್, ವಂಡರ್ಫುಲ್ ಡೈರೆಕ್ಷನ್, ವಂಡರ್ಫುಲ್ ಸ್ಟೋರಿ. ಇಷ್ಟೆಲ್ಲ ವಂಡರ್ಫುಲ್ ಆಗಿರಬೇಕಾದ್ರೆ ಇದರಿಂದ ನಾನು ಮ್ಯೂಸಿಕ್ ಏನು ಮಾಡಬಲ್ಲೆ, ನಾನು ಮಾಡಿದ್ದೀನಿ 100%. ಸೊ ಈಗ ಎಮೋಷನ್ಸ್ನ ಎಷ್ಟು ಮೇಲ್ಗಡೆ ತೊಗೊಂಡೋಗ್ಬೋದು ನಾನು ಮ್ಯೂಸಿಕ್ ಪ್ರಕಾರ ತೊಗೊಂಡೋಗಿದ್ದೀನಿ. ಆ್ಯಂಡ್ ತುಂಬ ಸಣ್ಣ, ತುಂಬ ಮೃದುವಾಗಿರೋ ಎಮೋಷನ್ಸ್ ಇದೆ. ಅದನ್ನೆಲ್ಲ ನಾನು ಎಷ್ಟು ಆಗುತ್ತೆ ಅಷ್ಟು ನಾನು ಎಕ್ಸರೇಟ್ ಮಾಡಿದ್ದೀನಿ ಫಿಲ್ಮಲ್ಲಿ ಎಮೋಷನ್ಸ್ನ. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಮ್ಯೂಸಿಕಲಿ ಸಾಂಗ್ಸ್ ಎಲ್ಲನೂ ವಂಡರ್ಫುಲ್ಲಾಗಿ ಬಂದಿದೆ. ಸೊ ಇಟ್ ವಾಸ್ ಎ ಗ್ರೇಟ್ ಜರ್ನಿ ಮೇಡಮ್. ಸರ್, ಡೈರೆಕ್ಟರ್ ಸರ್ಗೆ ನೀವು ಸಿಕ್ಕಿದ್ದು ಹೇಗೆ? ಅಂದರೆ ನಿಮ್ಮ ಈ ಮ್ಯೂಸಿಕ್ ಜರ್ನಿ ಹೇಳೋದಾದರೆ, ಮ್ಯೂಸಿಕ್ ಡೈರೆಕ್ಷನ್, ಮ್ಯೂಸಿಕ್ ಇದು ಕಂಪೋಸ್ ಮಾಡೋದು ಹೇಳೋದಾದರೆ ಹೇಗೆ ಶುರು ಆಯಿತು, ಹೇಗೆ ಸರ್? ಇದು ನಮ್ಮದು ಮೀಟ್ ಆಗಿದ್ದು ಥ್ರೂ ಮ್ಯೂಚುವಲ್ ಫ್ರೆಂಡ್ಸ್ ಮೀಟ್ ಆದ್ವಿ. ಆ್ಯಂಡ್ ಹೋಗ್ತಾ ಹೋಗ್ತಾ ನಮ್ಮದು ಕನೆಕ್ಷನ್ ಬೆಳೀತು. ಹೇಗೆ ಅಂತ ಹೇಳಿದ್ರೆ, ಬಂದು ನನ್ನ ಫಸ್ಟು ಹೇಗೆ ಅಫಿಷಿಯಲ್ ಮೀಟ್ಸ್ ಹೇಗಾಗುತ್ತೆ, ಬಂದು ನನ್ನ ವರ್ಕ್ಸ್ ಎಲ್ಲ ನೋಡಿದ್ರು. ತುಂಬ ಇಷ್ಟ ಆಯಿತು. ನಾನು ವರ್ಕ್ಸ್ ನೋಡಿದೆ, ತುಂಬ ಇಷ್ಟ ಆಯಿತು. ಮತ್ತು ಹೋಗ್ತಾ ಇದ್ದಾಗೆ ಈಗ ನಂಗೊಂದು ಸಾಂಗ್ ಬೇಕು ಅಂತ ಹೇಳಿದ್ರು. ಅವ್ರು ಹೇಳಿದ್ರು ನನಗೆ ಈ ಥರ ಒಂದು ಎಮೋಷನ್ ಇದೆ ತಲೆಯಲ್ಲಿ, ತಂದೆ ಮಗಳ ಬಗ್ಗೆ. ಸೊ ಅವರು ಸರಿ ಮಾಡೋಣ ಅಂತ ಹೇಳಿದ್ರು. ಒಂದು ಲೈನ್ ಹೇಳಿದ್ರು, ಹೇಗಿರಬೇಕು ಅಂತ ಹೇಳಿದ್ರೆ ದೂರ ಹೋದಂಗೂ ಇರಬೇಕು, ಹತ್ತಿರ ಇದ್ದಂಗೂ ಇರಬೇಕು ಅಂತ ಹೇಳಿದ್ರು. ನಾನೇನು ಮಾಡಿದೆ, ನನಗೆ ಟ್ಯೂನ್ ಹೊಳಿತು ತಕ್ಷಣ, ಅವ್ರು ಇದ್ದಾಗಲೇ ಹೊಳಿತು. ಒಂದು 3 ನಿಮಿಷದ ಸಾಂಗ್ ಮಾಡಿದೆ. ರೈಟ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಸೊ ರೈಟ್ರು ಪ್ರವೀಣ್ ಜಪಿನ ಮಗರು ಅಂತ ಹೇಳಿ, ಅವರು ಹೇಳಿದ್ರು, ಒಂದು ಐಡಿಯಾ ಕೊಟ್ಟರು ನನಗೆ. ಈಗ ಹಕ್ಕಿ ಗೂಡು ಬಿಟ್ಟು ದೂರ ಹೋಗ್ತಾ ಇರೋ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದೇ ಕಾನ್ಸೆಪ್ಟನ್ನ ಹಿಡ್ಕೊಂಡು ನಾವು ಲಿರಿಕ್ಸ್ ಬರೆದಿದ್ದು. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸಿಂಗರ್ಸ್ ಸುಚಿತ್ರ ಮತ್ತು ಅಭಿಜಿತ್ ರಮೇಶ್ ಅವರು. ಸೊ ಇದೆಲ್ಲ ಒಟ್ಟಿಗೆ ಹ್ಯಾಸ್ ಕಮ್ ಔಟ್ ರಿಯಲಿ ವೆಲ್. ತುಂಬ ಚೆನ್ನಾಗಿ ಹೊಳಿತಾ ಇದೆ ಈಗ. ಸೊ ಇನ್ನೇನು ರಿಲೀಸ್ ಆಗೋ ಟೈಮ್ ಬಂತು. ನೀವು ಡೆಫಿನೆಟ್ಲಿ ಕೇಳಿಸ್ಕೊಂಡು ನನಗೆ ನೀವು ಎಂಜಾಯ್ ಮಾಡ್ತೀರಾ ಅನ್ನೋ ಭರವಸೆ ಇದೆ. ಸೊ ಹೋಪ್ ಯು ಎಂಜಾಯ್. ಸರ್, ಈಗ ಎಮೋಷ್ನಲ್ ಮ್ಯೂಸಿಕ್ ಅಂತ ಅನ್ನೋದು ಅಂದರೆ ಎಂಟರ್ಟೈನ್ಮೆಂಟ್ ಅಂದರೆ ಹೇಗೋ ಹೋಗುತ್ತದು, ಅಂದರೆ ಜಸ್ಟ್ ಅದು ಸುಮ್ಮನೆ ಒಂದು ಬೀಟಲ್ಲಿ ಹೋಗುತ್ತೆ. ಬಟ್ ಎಮೋಷನ್ಸ್ ಅಂದರೆ ಅದು ಮನಕ್ಕೆ ಮುಟ್ಟೋ ಥರ ಮ್ಯೂಸಿಕ್ ಇರಬೇಕು ಅದಕ್ಕೆ. ಅದರಲ್ಲೂ ಕೂಡ ತಂದೆ ಮಗಳು ಎಮೋಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ಈ ಒಂದು ಮ್ಯೂಸಿಕ್ ಕಾಂಪೋಸ್ ಮಾಡೋ ಟೈಮಲ್ಲಿ ಅಂತ? ಆ್ಯಕ್ಚುಲಿ ಈ ಮ್ಯೂಸಿಕ್ ಮಾಡಬೇಕಾದ್ರೆ ನನಗೆ ಚಾಲೆಂಜಿಂಗ್ ಅನ್ನಿಸ್ಲೇ ಇಲ್ಲ. ಯಾಕಂತ ಹೇಳಿದ್ರೆ ಮೋಹನ್ ಅವ್ರಿಗೆ ಕೊಟ್ಟಿದ್ದು ಕಾನ್ಸೆಪ್ಟ್ ಅಷ್ಟು ತುಂಬ ಚೆನ್ನಾಗಿತ್ತು. ನಾನು ಶುರು ಮಾಡಬೇಕಿದ್ರೆ ಮೋಹನ್ ಅವ್ರಿಗೆ ಸಣ್ಣ ಡ್ರಾಫ್ಟ್ ಕಳಿಸ್ತಾ ಇದ್ದೆ. ಅವರು ಕೇಳಿಸ್ಕೊಂಡು ಅಂತ ಇದ್ರು. ಸೊ ನನಗೆ ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ. ನಾನೊಂದು ವಂಡರ್ಫುಲ್ ಟೀಮ್ ಹುಡುಕಿದ್ದೆ. ಸಿಂಗರ್ಸ್ ಆಗಿರಲಿ, ಲಿರಿಸಿಸ್ಟ್ ಆಗಿರಲಿ, ನಮ್ಮ ಮಿಕ್ಸ್ ಇಂಜಿನಿಯರು, ನಾನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಕೆಲಸ ಮಾಡಬೇಕಾದ್ರೆ ತುಂಬ ಸಲೀಸಾಗಿ ಹೋಯಿತು ಮೇಡಮ್. ಇನ್ನು ಸರ್, ಇದರಲ್ಲಿ ತೊಗೊಂಡ್ರೆ ಸಾಂಗ್ ಎಷ್ಟು ಇದೆ, ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವ ಥರ ಎಲ್ಲ ಹೇಳೋದಾದರೆ ಸಾಂಗ್ ಎಷ್ಟಿದೆ ಈ ಒಂದು ಶಾರ್ಟ್ ಮೂವಿಯಲ್ಲಿ? ನಾವು ಫಸ್ಟ್ ಮಾತಾಡಿದ್ದು ಒಂದು ಸಾಂಗ್ ಅಂತ. ಸೊ ಟೋಟಲ್ ಆಗಿ 4 ಸಾಂಗ್ಸ್ ಇದೆ ಶಾರ್ಟ್ ಮೂವಿಲೇ. ಹೌದು. ಸೊ 4 ಸಾಂಗ್ಸ್ ಇದೆ. ಇದು ಒಂದು ಪ್ರಾಪರ್ ಮ್ಯೂಸಿಕಲ್. ನೀವು ಕೇಳಿದ್ರೆ ಮ್ಯೂಸಿಕ್ಕೇ ನಿಮಗೆ ಪೂರ್ತಿ ಕೇಳಿಸೋದು. ತುಂಬ ಚೆನ್ನಾಗಿದೆ. ತುಂಬ ವಿಜುವಲ್ಸು ಮತ್ತು ಮ್ಯೂಸಿಕ್ ಎರಡೂ ತೇಲಾಡಿಸ್ಕೊಂಡು ಹೋಗುತ್ತೆ ಕೊನೆ ತನಕ. ಸೊ ಥಿಯೇಟ್ರಿಗೆ ಬಂದವರು, ನಾವು ಪ್ರೀಮಿಯರ್ ಶೋ ಮಾಡಿದ್ವಿ, ಥಿಯೇಟ್ರಿಗೆ ಬಂದವರು ನಿಜವಾಗ್ಲೂ ತುಂಬ ಬಂದು ಥ್ಯಾಂಕ್ ಮಾಡಿದ್ರು ನಮಗೆ ಇದು ಮಾಡಿದ್ದಕ್ಕೆ. ತುಂಬ ಹತ್ತಿರ ಕೂಡ ನಮಗೆ ಇಟ್ ವಾಸ್ ರಿಯಲಿ ಹಾರ್ಟ್ ಟಚಿಂಗ್. ನನಗೆ ನನ್ನ ಒನ್ ಆಫ್ ಮೈ ಅಂದರೆ ಮೋಸ್ಟ್ ಪ್ರೆಷಿಯಸ್ ಎಕ್ಸ್ಪೀರಿಯನ್ಸಸ್ ಅದು. ಹಾಗೆ ಸೊ ಇಟ್ ವಾಸ್ ವೆರಿ ವಂಡರ್ಫುಲ್ ಮೇಡಮ್.
ಸರ್ ಜೊತೆಗೆ ಪ್ರೀತಿ ಕೂಡ ಸಾಗುತ್ತೆ, ಒಂದು ಕಡೆ ತಂದೆ ಮಗಳ ಎಮೋಷನ್ಸ್ ಜೊತೆಗೆ ಲವ್ವರ್ ಪ್ರೀತಿ ಕೂಡ ಸಾಗುತ್ತೆ. ಸೊ ಎರಡೂ ಕೂಡ ಮಾಡಬೇಕಾದ್ರೆ ಹೇಗಿತ್ತು ಸರ್ ಅದು? ಅಂದರೆ ಇದಕ್ಕೆ ಬೇರೆ ಥರ ಅದಕ್ಕೆ ಬೇರೆ ಥರ ಇರುತ್ತೆ. ಸೊ ಯಾವ ಥರ ಮಾಡಿದ್ರಿ? ನಾನು ಆ್ಯಕ್ಚುಲಿ ಸಾಂಗ್ ಮಾಡಬೇಕಿದ್ರೆ ನಾವು ಒಂದೇ ಸಾಂಗ್ ಅಂತ ಮಾಡಿ ಮಿಡ್ಲಲ್ಲಿ ನಾವು ಅದನ್ನು ನೀವು ಸಾಂಗನ್ನ ನೀವು ಫಿಲ್ಮಲ್ಲಿ ಕೇಳಿಸ್ಕೋಬೇಕಾದ್ರೆ 2 ಭಾಗ ಮಾಡಿದ್ದೀವಿ. ಸೊ ಒಂದು ತಂದೆ ಮತ್ತು ಒಂದು ತಂದೆ ಮಗಳದ್ದು ಮತ್ತು ಒಂದು ಇಬ್ಬರು ಲವರ್ಸ್ದು ಅಂತ ಹೇಳಿ. ಸೊ ಆ್ಯಕ್ಚುಲಿ ಅದು ಒಂದೇ ಸಾಂಗು ಅದನ್ನು ಫ್ಲೋಲ್ಲಿ. ಸೊ ನಮ್ಮದು ಫಸ್ಟ್ ಡೈರೆಕ್ಷನ್ ಬೇರೆ ಇದ್ದಿದ್ದು, ಆಮೇಲೆ ಹೋಗ್ತಾ ಎಡಿಟರ್ ಬಂದಾದಮೇಲೆ ಅವರ ಒಪಿನಿಯನ್ ಕೇಳಿ ಅದು ಸ್ವಲ್ಪ ಡಿಫರ್ ಆಯಿತು. ಬಟ್ ನನಗೆ ಇದಷ್ಟು ಈಸಿ ಇತ್ತು, ಅದು ಅಷ್ಟೇ ಈಸಿ ಇತ್ತು. ಯಾಕೆಂತ ಹೇಳಿದ್ರೆ ಡೈರೆಕ್ಟರ್ ಅವರ ವಿಷನ್ ಕರೆಕ್ಟಾಗಿತ್ತು. ಮತ್ತು ನನಗೆ ಫೋಟೋಸ್ ತೋರಿಸಿದ್ರು ಯಾರದು ಆ್ಯಕ್ಟ್ ಮಾಡ್ತಾರೆ. ಮಹಾದೇವ್ ಸರ್ ಅವರು ವಂಡರ್ಫುಲ್ ಆ್ಯಕ್ಟರ್, ಅವ್ರದ್ದು ಮತ್ತು ಶರಣ್ಯ ಅವ್ರದ್ದು, ಕುಶಾಲ್ ಅವರ ಆ್ಯಕ್ಟರ್ಸ್ ಮಾಡಿರೋದು. ನನಗೆ ಸಣ್ಣ ಫುಟೇಜಸ್ ಎಲ್ಲ ಅವ್ರದ್ದು ಕ್ಲಿಪ್ಸ್ ತೋರಿಸಿದ್ದಾರೆ, ಅಂದರೆ ಅವ್ರದ್ದು ಫಿಲ್ಮ್ ಶೂಟ್ ಆಗೋಕ್ಕಿಂತ ಮುಂಚೆ ಏನೇನು ಮಾಡಿದ್ದಾರೆ. ಸೊ ನನಗೊಂದು ಐಡಿಯಾ ಇತ್ತು, ಈ ಥರ ಮಾಡಿದ್ರೆ ಅವ್ರು ಮಾಡೋಕ್ಕೂ ಈಸಿ ಆಗುತ್ತೆ ಹಾಗೆ ಅಂತ ಹೇಳಿ. ಸೊ ಎಲ್ಲ ಒಂದು ಕಡೆ ಕನೆಕ್ಟ್ ಆಯಿತು ಮೇಡಮ್, ತುಂಬ ಚೆನ್ನಾಗಿ ಬಂದಿದೆ. ಸರಿ, ನೀನು ಬಿಡುಗಡೆ ಆಗ್ತಾ ಇದೆ, ಎಷ್ಟು ಕಾನ್ಫಿಡೆಂಟ್ ಇದ್ದೀರಾ ಜನ ನಿಮ್ಮನ್ನು ಒಪ್ಕೋತಾರೆ ಅಂಥೇಳಿ? ಏನು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಸಿನಿಮಾದಿಂದ? ನಮ್ಮ ಸಿನಿಮಾದಿಂದ ಆ್ಯಕ್ಚುಲಿ ತುಂಬ ಜನ ಈಗ ಈ ಮಾಡರ್ನ್ ಡೇಯಲ್ಲಿ ಮನೆ ಅವ್ರ ಜೊತೆ ಕನೆಕ್ಟ್ ಆಗೋದು, ಸಂಬಂಧ ಅಂತ ಹೇಳೋದು ಈಗ ಸ್ವಲ್ಪ ಹೇಗೆ ತುಂಬ ಡೆಲಿಕೇಟ್ ಆಗಿದೆ, ನಾಜೂಕಾಗಿದೆ. ಸೊ ಇದರಿಂದ ನಾವು ಯಾವುದೇ ಒಂದು ಈ ಪಾರ್ಟ್, ಈಗ ಪ್ರೇಮಿಗಳಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಪೇರೆಂಟ್ಸ್ ಜೊತೆ ಆಗಿರ್ಬೋದು, ಸೊ ಅವ್ರ ಜೊತೆ ಏನೇ ಒಂದು ಎಮೋಷನ್ ಎಲ್ಲಾದರೂ ಮಿಸ್ ಆಗಿದೆ ಅಂತ ಅನಿಸಿದ್ರೆ ಈ ಫಿಲ್ಮಲ್ಲಿ ನಿಮಗೆ ನಿಜವಾಗ್ಲೂ ಈ ಪಾಯಿಂಟ್ ವ್ಯೂಯಿಂದ ನಿಮಗೆ ಟಚ್ ಆಗುತ್ತೆ. ಸೊ ಈ ತಂದೆ ಮತ್ತು ಮಗಳ ಇದು ನೋಡಿದ್ರೇ ನನಗೆ ನೀವು ಬೇರೆ ಪೊಸಿಷನಲ್ಲೇ ಇರ್ಬೋದು. ನಾನು ಮಗನಾಗಿ ಅದನ್ನು ನೋಡಿದ್ರೆ ನಾನೇ ಅಲ್ಲಿದ್ದೀನಿ ಅನಿಸುತ್ತೆ. ಸೊ ನಾನು ನೋಡಬೇಕಿದ್ರೆ ಈಗ ಫಿಲ್ಮನ್ನು ನನಗೆ ಆಗ್ತಿದೆ ಅಂತ ಅನಿಸುತ್ತೆ. ಹೌದು. ಸೊ ಅವ್ರೇನು ಎಮೋಷನ್ ಇದೆ ಅದನ್ನು 100% ನಿಮಗೆ ಪೂರ್ತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನೀವು ಕಾದು ನೀವು ಫಿಲ್ಮನ್ನು ನೋಡಿದ್ರೆ ನಿಮಗೆ ಅಲ್ಲೇನಿದೆ ಇಟ್ ಈಸ್ ವೆರಿ ಮ್ಯಾಜಿಕಲ್. ಅದು ನಿಮಗೆ 100% ಎಕ್ಸ್ಪೀರಿಯನ್ಸ್ ಆಗುತ್ತೆ ಪೂರ್ತಿ. ಥ್ಯಾಂಕ್ ಯು ಸೊ ಮಚ್ ಸರ್, ಆಲ್ ದ ಬೆಸ್ಟ್. ನಿಮ್ಮ ಒಂದು ಏನು ತೀರ ಜಾಸ್ತಿ ಮೂವಿ ಇದೆ, ಅದು ಸಿಕ್ಕಾಪಟ್ಟೆ ಹೆಸರು ಮಾಡಲಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.